ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಸಿ ಸೆಕೆಂಡ್ ರೌಂಡ್ ಅನೌನ್ಸ್ಮೆಂಟ್ ಆಗಿದೆಯಾ, ಏನು ಅಪ್ಡೇಟು, ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನೋ ಚೇಂಜಸ್ ಕೂಡ ಮಾಡಿದ್ದಾರೆ, ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೇನ್ ಥಿಂಗ್, ವಿದ್ಯಾರ್ಥಿಗಳು ಸಿ ಸೆಕೆಂಡ್ ರೌಂಡ್ ಕಾಯ್ತಾ ಇದ್ದೀರಾ ಆಯ್ತಾ. ಫಸ್ಟ್ ರೌಂಡ್ ಎಲ್ಲ ಕೂಡ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ನೀಡ್ದು ಕೂಡ ಫೈನಲ್ ಸ್ಟೇಜಲ್ಲಿ ಕೂಡ ಇದೆ. ಇಂದು ಕೂಡ ಎಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಆಗಬೇಕು. MCC ಕೂಡ ಎಲ್ಲ ಶೆಡ್ಯೂಲ್ ಆಗಿರೋ ಕಾರಣ ಆಲ್ರೆಡಿ ನಿಮಗೆ ಕಾಲೇಜು ಸ್ಟಾರ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ ಆಯ್ತಾ. ಸೆಪ್ಟೆಂಬರ್ 15 ಇಂದ ನಿಮಗೆ ಕಾಲೇಜುಗಳನ್ನ ಶುರು ಮಾಡಬೇಕು. ಫಸ್ಟ್ ಇಯರ್ ಆಗಿರ್ಬೋದು, ಅಡ್ಮಿಷನ್ ಅನ್ನ 15th ಒಳಗಡೆ ನೀವು ಮುಗಿಸ್ಬೇಕು ಅಂತ AICT ಅನುಮತಿ ಕೊಟ್ಟಿದೆ. ಈಗ ಒಂದು ಆಪ್ಷನ್ ಬಂದ್ಬಿಟ್ಟು AICT ಎಕ್ಸ್ಟೆಂಡ್ ಮಾಡಬೇಕು, ಇಲ್ಲ ಇನ್ ಕೇಸ್ ಕೋರ್ಟ್ಗೆ ಹೋಗಬೇಕು, ಕೋರ್ಟ್ ಪರ್ಮಿಷನ್ ಕೊಡಬೇಕು, ಆರ್ ಇವರೇ ಕೋರ್ಟ್ಗೆ ಹೋಗಬೇಕು. ಇಷ್ಟೆಲ್ಲ ಚಾನ್ಸಸ್ ಕೂಡ ಇರುತ್ತೆ. ಇನ್ ಕೇಸ್ ಎಕ್ಸ್ಟೆಂಡ್ ಆಗಬೇಕು ಅಂದ್ರೆ, ಇನ್ ಕೇಸ್ ಸೀಟ್ಗಳು ವೇಕೆಂಟ್ ಆಗಿ ಉಳಿದ್ರೆ, ಸಮ್ ಟೈಮ್ ಏನಾಗುತ್ತೆ, ಇಶ್ಯೂಸ್ ಆಗುತ್ತೆ ಅಂದ್ರೆ, ನೀಟ್ಗಳು MBBS ವೇಕೆಂಟ್ ಆಗಿ ಉಳಿದ್ರೆ ಸಮ್ಟೈಮ್ಸ್ ಕೋರ್ಟ್ಗೆ ಹೋಗಿ ಮಾಡಬೇಕಾಗುತ್ತೆ. CT ಸಮ್ಟೈಮ್ಸ್ ಕೂಡ ಹ್ಯಾಪನ್ ಆಗಿದೆ, ಬಟ್ ಅದೆಲ್ಲ ನೆಕ್ಸ್ಟ್ ಲೆವೆಲ್ ಪ್ರಿಡಿಕ್ಷನ್. ಸದ್ಯದ ಮಟ್ಟಿಗೆ ನೋಡೋದಾದ್ರೆ 15 ಲಾಸ್ಟ್ ಡೇಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೂಡ ಮುಗಿಸ್ಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ CTಗೆ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮ್ಯಾಂಡೇಟರಿ ಮಾಡ್ತಾರೆ. ಬಟ್ ನೀಟ್ಗೆ ವೇಕೆನ್ಸಿ ಉಳಿದ್ರೆ ಮಾತ್ರ ಅವರಿಗೆ ಒಂದು ಮಾಪ್ ರೌಂಡ್ ಕಂಡಕ್ಟ್ ಕೂಡ ಮಾಡ್ತಾರೆ. ಇಲ್ಲಿ ಮೇನ್ ಥಿಂಗ್, ಡೇಟ್ ಬಗ್ಗೆ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳ. ಈಗ ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು ಆಫ್ಟರ್ 23 ನಂತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 23 ಆರ್ ಆಫ್ಟರ್ 25 ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಅದಕ್ಕೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರಬೇಕಾಗುತ್ತೆ, ಶೆಡ್ಯೂಲ್ ಅನೌನ್ಸ್ಮೆಂಟ್ ಕೂಡ ಆಗಬೇಕಾಗುತ್ತೆ. ನೀಟ್ ವಿದ್ಯಾರ್ಥಿಗಳಿಗೆ ಕಾಶನ್ ಡೆಪಾಸಿಟ್ ಕೂಡ ಘೋಷಣೆ ಮಾಡಿದ್ದಾರೆ. ಅದು ಯಾರು ಎಷ್ಟು ಪೇಮೆಂಟ್ ಮಾಡಬೇಕು, ಯಾವ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಬೇಕು, ಎಲ್ಲಿ ಪೇಮೆಂಟ್ ಮಾಡಬೇಕು, ಹೇಗೆ ಪೇಮೆಂಟ್ ಮಾಡಬೇಕು, ಯಾವ ದಿನದ ಒಳಗಡೆ ಪೇಮೆಂಟ್ ಮಾಡಬೇಕು, ಪೇಮೆಂಟ್ ಮೋಡ್ ಏನು, ಅದ್ರ ಬಗ್ಗೆ ಎಲ್ಲ ಕೂಡ ಇನ್ನೇನು ಶೀಘ್ರದಲ್ಲೇ KA ಬಂದ್ಬಿಟ್ಟು ನೋಟಿಫಿಕೇಶನ್ ಹೊಡಿಸುತ್ತೆ. ವೆಯ್ಟ್ ಮಾಡ್ತಿದ್ರೆ ನಾವು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಇಷ್ಟ ಆಯ್ತಾ, ಕಾಶನ್ ಡೆಪಾಸಿಟ್ ಆಯ್ತಾ, ನಂತರ ಅದನ್ನ ಪಾರ್ಟಿಸಿಪೇಟ್ ಕೂಡ ಮಾಡಬೇಕಾಗುತ್ತೆ. CT ಅವರು ಓಕೆ, ನೀಟ್ ಅವರು ಓಕೆ. ಈ ಬಾರಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ದಾರೆ. CT ನೀಟ್ ಅವರು ಒಟ್ಟಿಗೆ ಆಪ್ಷನ್ ಎಂಟ್ರಿ ಕೂಡ ಮಾಡ್ತಾರೆ. ಇಲ್ಲಿ ನೀಟ್ ಅವರು ಕಾಶನ್ ಡೆಪಾಸಿಟ್ ಕೂಡ ಪೇ ಮಾಡ್ತಾರೆ. ಸಿಕ್ಕರೆ ಅಲಾಟ್ಮೆಂಟ್ ಆಗ್ತಾರೆ, ಸಿಕ್ಕಿಲ್ಲ ಅಂದ್ರೆ ನಿಮಗೆ ರೀಫಂಡ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಇನ್ನು CT ವಿದ್ಯಾರ್ಥಿಗಳು ಕೂಡ ಸೇಮು. ಇಲ್ಲಿ ಆಪ್ಷನ್ ಎಂಟ್ರಿ ಕೂಡ ಇರುತ್ತೆ, ನಿಮಗೆ ಗೊತ್ತಿರೋ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಇರುತ್ತೆ, ಆಪ್ಷನ್ ಎಂಟ್ರಿ ಕೂಡ ಇರುತ್ತೆ, ಸೇಮ್ ಚಾಯ್ಸ್ ಎಂಟ್ರಿ ರಿಸಲ್ಟ್ ಇರುತ್ತೆ. ನೀಟ್ ಅವರಿಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ, ಬಿಕಾಸ್ ಫೈನಲ್ ರೌಂಡ್ ಆಗಿರೋ ಕಾರಣ. ನಂತರ ಇಲ್ಲಿ ಮೈನ್ ಥಿಂಗ್ ನೋಡಬೇಕಾದ್ರೆ ಅಂದ್ರೆ, ಇಲ್ಲಿ ಯಾವುದೇ ರೀತಿ ಫ್ರೆಶ್ ಆಗಿ ಆಪ್ಷನ್ಸ್ ಎಂಟ್ರಿ ಮಾಡಕ್ ಆಗೋದಿಲ್ಲ, ಅನ್ಲೆಸ್ ಹೊಸದಾಗಿ ಆಡ್ ಆದ್ರೆ. ಅಂಡ್ ಮೈನ್ ಥಿಂಗ್, ನೀಟ್ ಅವರು ಕಾಸ್ಟ್ ಡೆಪಾಸಿಟ್ ನ ಮಾಡಿರ್ತಾರೆ. CT ಅವರು ಇನ್ ಕೇಸ್ ಮತ್ತೆ ಹೋಲ್ಡ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಅವರು ಆ ಫೀಸ್ ಅಂದ್ರೆ ಆ ಸೀಟ್ ಹೋಲ್ಡ್ ಮಾಡಿರೋ ಫೀಸ್ ನಾನು ಪೇಮೆಂಟ್ ಮಾಡಬೇಕಾಗುತ್ತೆ. ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಬೇರೆ ಸಿಕ್ಕಿದ್ರೆ ಅದು ವಯಸ್ಸು ವರ್ಷ ಆಗುತ್ತೆ, ಫೀಸು ಅಲ್ಲೇ ಅದಕ್ಕೂ ಸಮಾನ ಆಗುತ್ತೆ. ಇನ್ ಕೇಸ್ ಎಕ್ಸಸ್ ಫೀಸ್ ನೀವು ಪೇ ಮಾಡಿದ್ರೆ ಅದು ನಿಮಗೆ ರೀಫಂಡ್ ಆಗಿ ನಮ್ಮ ಖಾತೆಗೆ ಬರುತ್ತೆ. ಇಷ್ಟೆಲ್ಲ ಪ್ರೊಸೆಸ್ ಕೂಡ ಇರುತ್ತೆ. ಅಲರ್ಟ್ ಆಗಿರಿ, ಏನೆಲ್ಲ ಬದಲಾವಣೆ ಕೂಡ ಆಗುತ್ತೆ ಅಂತ ನೋಡ್ಕೊಂಡು ತಯಾರಿ ಮಾಡ್ಕೊಳ್ಳಿ. ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ನೋಡ್ಕೊಳ್ಳಿ, ಸೆಕೆಂಡ್ ರೌಂಡ್ ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಕೂಡ ಆಗಿರುತ್ತೆ. ಇದು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.